ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಚಾನಲ್. ಇವತ್ತು ನಾವು ಕರ್ನಾಟಕ ಹಿಸ್ಟ್ರಿ ಅದರೊಳಗಡೆ ಮೈಸೂರು ಒಡೆಯರು ಹಾಗೂ ಕರ್ನಾಟಕದಲ್ಲಿ ಬ್ರಿಟಿಷ್ ಆಳ್ವಿಕೆಗೆ ಪ್ರತಿರೋಧಗಳು ಈ ಟಾಪಿಕ್ ಮೇಲೆ 30 MCQ ಕ್ವಶನ್ಸ್ನ ನಾವು ಸಾಲ್ವ್ ಮಾಡೋಣ. ಫಸ್ಟ್ ಕ್ವಶನ್, ಮೈಸೂರು ರಾಜ್ಯದ ಸ್ಥಾಪನೆಗೆ ಮುನ್ನ 16 ಎಂಬ ಪಾಳೆಪಟ್ಟನ್ನು ಆಳುತ್ತಿದ್ದಂತಹ ಚಾಮರಾಜ ಮರಣಾಂತರ ದಬ್ಬಾಳಿಕೆ ನಡೆಯುತ್ತಿದ್ದಂತಹ ದಳವಾಯಿ ಯಾರು? ದಳವಾಯಿ ನಂಜರಾಜ, ಯದುರಾಯ, ಕಾರುಗಹಳ್ಳಿಯ ಮಾರನಾಯಕ, ಕೃಷ್ಣರಾಜ. ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್, ಕಾರುಗಹಳ್ಳಿಯ ಮಾರನಾಯಕ. ಸೆಕೆಂಡ್ ಕ್ವಶನ್, ಶ್ರೀರಂಗಪಟ್ಟಣವನ್ನು ವಿಜಯನಗರದ ರಾಜಪ್ರತಿನಿಧಿಯಿಂದ ವಶಪಡಿಸಿಕೊಂಡು ಅದನ್ನು ಮೈಸೂರು ಸಂಸ್ಥಾನದ ರಾಜಧಾನಿಯನ್ನಾಗಿ ಮಾಡಿರುವಂತಹ ಅವರು ಯಾರು ಅಂತ ಕೇಳಿದ್ದಾರೆ. ಯದುರಾಯ ರಾಜ ಒಡೆಯರು, ರಣಧೀರ ಕಂಠೀರವ ನರಸರಾಜ ಒಡೆಯರು ಮತ್ತೆ ಚಿಕ್ಕದೇವರಾಯ ರಾಜ ಒಡೆಯರು. ಆನ್ಸರ್ ಈಸ್ ಬಿ, ರಾಜ ಒಡೆಯರು. ಥರ್ಡ್ ಕ್ವಶನ್, ಚಿಕ್ಕದೇವರಾಜ ಒಡೆಯರು ಆಡಳಿತದಲ್ಲಿ ನೆರವು ನೀಡಲು ಸ್ಥಾಪಿಸಿದ ಸಚಿವ ಸಂಪುಟಕ್ಕೆ ಏನೆಂದು ಕರೆಯಲಾಗುತ್ತಿತ್ತು? ಪ್ರಜಾಪ್ರತಿನಿಧಿ ಸಭೆ ಅಂತ, ಅಥವಾ ಅಠಾರ ಕಚೇರಿ, ನ್ಯಾಯ ವಿಧಾನ ಸಭೆ, ವಿಧಾಯಕ ಸಭೆ, ದಿವಾನ ಕಚೇರಿ. ಅವರ ಆಡಳಿತದಲ್ಲಿ ನೆರವಾಗಲು ಹೇಳುವಂತದ್ದು ಬಿ ಆಪ್ಷನ್, ಅಠಾರ ಕಚೇರಿ ಅಂತ ಕರೆಯುತ್ತಿದ್ರು. ಫೋರ್ತ್ ಕ್ವಶನ್, ಚಿಕ್ಕದೇವರಾಜ ಒಡೆಯರಿಗೆ ಇದ್ದಂತಹ ನವಕೋಟಿ ನಾರಾಯಣ ಎಂಬ ಬಿರುದಿಗೆ ಮೂಲ ಕಾರಣವೇನು? ಖಜಾನೆಯನ್ನು ಅಪಾರ ಸಂಪತ್ತಿನಿಂದ ತುಂಬಿಸಿದ್ದಕ್ಕೆ, 9 ಕೆರೆಗಳನ್ನು ಕಟ್ಟಿಸಿದ್ದಕ್ಕೆ, 9 ಜನ ಕವಿಗಳಿಗೆ ಆಶ್ರಯ ನೀಡಿದ್ದಕ್ಕೇನು, 9 ಯುದ್ಧಗಳನ್ನು ಗೆದ್ದಿದ್ದಕ್ಕೇನು? ಇದಕ್ಕೆ ಆ ನವಕೋಟಿ ನಾರಾಯಣ ಅಂತ ಹೆಸರು ಬಿರುದು ಬಂತಂತೆ ಅವರಿಗೆ. ಅವರು ಖಜಾನೆಯನ್ನು ಅಪಾರವಾಗಿ ಸಂಪತ್ತಿನಿಂದ ತುಂಬಿಸಿದ್ದಕ್ಕೆ. ಆಪ್ಷನ್ ಎ ಇಸ್ ದ ಕರೆಕ್ಟ್ ಆನ್ಸರ್. ಫಿಫ್ತ್ ಕ್ವಶನ್, ಬ್ರಿಟಿಷ್ ಸರ್ಕಾರವು 1867ರಲ್ಲಿ ಮೈಸೂರನ್ನು ಒಡೆಯರ ಕುಟುಂಬಕ್ಕೆ ಮರಳಿಸಲು ವಿಧಿಸಿದಂತಹ ಪ್ರಮುಖ ಷರತ್ತು ಯಾವುದು? ವಾರ್ಷಿಕವಾಗಿ 5 ಕೋಟಿ ರೂಪಾಯಿಗಳನ್ನು ಕಪ್ಪವಾಗಿ ನೀಡುವುದು, ರಾಜ್ಯವನ್ನು ಕೇವಲ ಮುಮ್ಮಡಿ ಕೃಷ್ಣರಾಜರ ಉತ್ತರಾಧಿಕಾರಿಗೆ ಮಾತ್ರ ಮರಳಿಸುವುದು, ಮೈಸೂರು ಸೈನ್ಯವನ್ನು ಸಂಪೂರ್ಣ ವಿಸರ್ಜಿಸುವುದು, ಮತ್ತೆ ಬ್ರಿಟಿಷ್ ಅಧಿಕಾರಿಗಳನ್ನೇ ದಿವಾನರನ್ನಾಗಿ ನೇಮಿಸುವುದು. ದ ಆನ್ಸರ್ ಈಸ್ ಬಿ, ರಾಜ್ಯವನ್ನು ಕೇವಲ ಮುಮ್ಮಡಿ ಕೃಷ್ಣರಾಜ ಅಂತಹ ಉತ್ತರಾಧಿಕಾರಿಗೆ ಮಾತ್ರ ಮರಳಿಸುವುದು. ಸಿಕ್ಸ್ ಕ್ವಶನ್, 1883ರಲ್ಲಿ ಮೈಸೂರಿನ ದಿವಾನರಾಗಿ ನೇಮಕಗೊಂಡಂತಹ ಶಿಶು ವಿವಾಹ ನಿಷೇಧದ ಕಾಯ್ದೆ ಜಾರಿಗೆ ತಂದವರು ಯಾರು? ಸರ್ ಎಂ ವಿಶ್ವೇಶ್ವರಯ್ಯ, ಶ್ರೀರಂಗಾಚಾರ್ಲು, ಕೆ ಶೇಷಾದ್ರಿ ಅಯ್ಯರ್, PN ಕೃಷ್ಣಮೂರ್ತಿಯವರು. ಶಿಶು ವಿವಾಹ ನಿಷೇಧವನ್ನು ಕಾಯ್ದೆ ಜಾರಿಗೆ ತಂದವರು ಕೆ ಶೇಷಾದ್ರಿ ಅಯ್ಯರ್ ಅವರು. ದ ಆಪ್ಷನ್ ಈಸ್ ಸಿ. ನೆಕ್ಸ್ಟ್ ಸೆವೆಂತ್ ಒನ್ ಕ್ವಶನ್, ಸ್ವಾಮಿ ವಿವೇಕಾನಂದರು ಚಿಕಾಗೋ ಸರ್ವಧರ್ಮ ಸಮ್ಮೇಳನಕ್ಕೆ ಹೋಗಲು ಧನ ಸಹಾಯ ಮಾಡಿದಂತಹ ಮೈಸೂರಿನ ಅರಸರು ಯಾರು? ನಾಲ್ವಡಿ ಕೃಷ್ಣರಾಜ ಒಡೆಯರ, ಅಥವಾ 10ನೇ ಚಾಮರಾಜೇಂದ್ರ ಒಡೆಯರ, ಜಯಚಾಮರಾಜ ಒಡೆಯರ, ಅಥವಾ ಮುಮ್ಮಡಿ ಕೃಷ್ಣರಾಜ ಒಡೆಯರ? ಇವರಿಗೆ ಸಹಾಯ ಮಾಡಿದವರು 10ನೇ ಚಾಮರಾಜೇಂದ್ರ ಒಡೆಯರು. ಏಟ್ ಒನ್ ಕ್ವಶನ್, ಮೈಸೂರು ರಾಜ್ಯಗೀತೆ ಕಾಯೋ ಶ್ರೀ ಗೌರಿಯನ್ನು ರಚಿಸಿದಂತಹ ಅಭಿನವ ಕಾಳಿದಾಸ ಬಿರುದಾಂಕಿತ ವಿದ್ವಾಂಸರು ಯಾರು? ಫಸ್ಟ್ ಒನ್ ಕ್ವಶನ್ ಅಂದ್ರೆ ಎ ಆಪ್ಷನ್, ತಿರುಮಲ ಆರ್ಯ, ಬಿ ಆಪ್ಷನ್ ಸಂಚಿ ಹೊನ್ನಮ್ಮ, ಎಂ ಹಿರಿಯಣ್ಣ, ಬಸಪ್ಪ ಶಾಸ್ತ್ರಿಗಳು. ಆನ್ಸರ್ ಈಸ್ ಡಿ, ಬಸಪ್ಪ ಶಾಸ್ತ್ರಿಗಳು. ಇವರು ಆವಾಗಿನ ಕವಿಯತ್ರಿ ಆಗಿದ್ರು. ಇವರು ಕೂಡ ಅಲ್ಲ, ಇವರೂ ಅಲ್ಲ. ನೈನ್ತ್ ಕ್ವಶನ್, ನಾಲ್ವಡಿ ಕೃಷ್ಣರಾಜ ಒಡೆಯರ ಕಾಲದಲ್ಲಿ ಬೆಂಗಳೂರು ಭಾರತದಲ್ಲಿ ವಿದ್ಯುತ್ ಪಡೆದಂತಹ ಮೊದಲ ನಗರವಾಗಲು ಕಾರಣವಾದಂತಹ ಯೋಜನೆ ಯಾವುದು? ಶಿವನ ಸಮುದ್ರ ಜಲವಿದ್ಯುತ್ ಯೋಜನೆ, ಶಿಂಷಾ ಜಲವಿದ್ಯುತ್ ಯೋಜನೆ, ಜೋಗ ಜಲಪಾತ್ ವಿದ್ಯುತ್ ಸ್ಥಾವರ, ಮಹಾತ್ಮ ಗಾಂಧಿ ಜಲವಿದ್ಯುತ್ ಯೋಜನೆ. ಆಪ್ಷನ್ ಈಸ್ ಎ, ಶಿವನ ಸಮುದ್ರ ಜಲವಿದ್ಯುತ್ ಯೋಜನೆ. 10th ಕ್ವಶನ್, ನಾಲ್ವಡಿ ಕೃಷ್ಣರಾಜ ಒಡೆಯರನ್ನು ರಾಜಶ್ರೀ ಎಂದು ಕರೆದು ಗೌರವಿಸಿದ ಯಾರು? ಅವರು ಗೌರವಿಸಿದ್ರು ಯಾರು? ಸರ್ ಎಂ ವಿಶ್ವೇಶ್ವರಯ್ಯ ಅವರ, ಅಥವಾ ಮಹಾತ್ಮ ಗಾಂಧೀಜಿ ಅವರ, ಅಥವಾ ಸ್ವಾಮಿ ವಿವೇಕಾನಂದ ಅವರ, ಅಥವಾ ಲಾರ್ಡ್ ಕರ್ಜನ್ ಅವರ? ಅವರಿಗೆ ರಾಜಶ್ರೀ ಅಂತ ಕರೆದವರು ಮಹಾತ್ಮ ಗಾಂಧೀಜಿ ಅವರು. 1707ರಲ್ಲಿ ಮೊಘಲ ಚಕ್ರವರ್ತಿ ಅಂತ ಔರಂಗಜೇಬ್ ಮರಣವು ದಕ್ಷಿಣ ಭಾರತದ ರಾಜಕೀಯದ ಮೇಲೆ ಬೀರಿದಂತಹ ಪ್ರಮುಖ ಪರಿಣಾಮವೇನು? ಮೈಸೂರು ರಾಜ್ಯವನ್ನು ಮೊಘಲರ ವಶವಾಯಿತು. ಬ್ರಿಟಿಷರು ಭಾರತದಿಂದ ಕಾಲಿಟ್ಟಿದ್ರು, ಅಂದ್ರೆ ಭಾರತಕ್ಕೆ ಬಂದ್ರು ಅವಾಗ. ದಕ್ಷಿಣದಲ್ಲಿ ಮೊಘಲರ ರಾಜಕೀಯ ಹತೋಟಿ ತಪ್ಪಿ ಅಸ್ಥಿರತೆಗೆ ಉಂಟಾಯಿತು. ಹೈದರಾಲಿ ತಕ್ಷಣವೇ ಅಧಿಕಾರಕ್ಕೆ ಬಂದರು. ಏನು ಪ್ರಮುಖ ಕಾರಣ ಬೀರಿತಂತಂದ್ರೆ ದಕ್ಷಿಣದಲ್ಲಿಂದ ಮೊಘಲರ ರಾಜಕೀಯ ಹತೋಟಿ ತಪ್ಪಿ ಅಸ್ಥಿರತೆ ಉಂಟಾಯಿತು. ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್. 12th ಕ್ವಶನ್,
ಹೈದರ್ ಅಲಿಯು 2ನೇ ಕೃಷ್ಣರಾಜ ಒಡೆಯರನ್ನು ಗೃಹ ಬಂಧನದಲ್ಲಿಟ್ಟು ಅಧಿಕಾರ ವಶಪಡಿಸಿಕೊಳ್ಳಲು ಪ್ರಮುಖ ಕಾರಣವೇನು? ಸೊ ಅವರು ಅರಸರು ಬ್ರಿಟಿಷರ ಜೊತೆ ರಹಸ್ಯವಾಗಿ ಒಪ್ಪಂದವನ್ನು ಮಾಡಿಕೊಂಡಿದ್ದನು. ಸೊ ದಳವಾಯಿಗಳ ಬಲ ಕುಂದಿಸಿ ಆಡಳಿತದಲ್ಲಿ ಅಸ್ಥಿರತೆ ಇರುವುದನ್ನು ಬಳಸಿಕೊಂಡಿರುವುದನ್ನು. ಸೊ ಬ್ರಿಟಿಷ್ ಹೈದರ್ ಅಲಿಗೆ ಬೆಂಬಲ ನೀಡಿರುವುದನ್ನು. ಸೊ ಜನಸಾಮಾನ್ಯರು ಅರಸರ ವಿರುದ್ಧ ದಂಗೆ ಎದ್ದಿದ್ದರು. ಸೊ ಆಪ್ಷನ್ ಈಸ್ ಬಿ ಇಸ್ ದ ಕರೆಕ್ಟ್ ಆನ್ಸರ್. ದಳವಾಯಿ ಬಲ ಕುಂದಿಸಿ ಅವರ ಅಸ್ಥಿರತೆ ಇರುವುದರಿಂದನು. ಸೊ 13ನೇ ಕ್ವಶನ್, ಮೊದಲನೆಯ ಆಂಗ್ಲೋ ಮೈಸೂರು ಯುದ್ಧದ ಅಂತ್ಯದಲ್ಲಿ ಸಹಿ ಹಾಕಲಾದಂತಹ ಒಪ್ಪಂದ ಯಾವುದು? ಮಂಗಳೂರು ಒಪ್ಪಂದ, ಸಾಲ್ಭಾಯ್ ಒಪ್ಪಂದ, ಶ್ರೀರಂಗಪಟ್ಟಣ ಒಪ್ಪಂದ, ಮದ್ರಾಸ್ ಒಪ್ಪಂದ. ಸೊ ಈ ಮಂಗಳೂರು ಒಪ್ಪಂದ 2ನೇ ಆಂಗ್ಲೋ ಮೈಸೂರು ಯುದ್ಧ. ಇದು ಸಾಲ್ಭಾಯಿ ಒಪ್ಪಂದ ಅಂದ್ರೆ ಮರಾಠರು ಮರಾಠರಿಂದ ಬ್ರಿಟಿಷ್ ಅವರಿಗೆ ಮಾಡಲಾಗಿರುವಂತಹ ಒಪ್ಪಂದ ಇದು. ಶ್ರೀರಂಗಪಟ್ಟಣ ಒಪ್ಪಂದ ಇದು 3ನೇ ಆಂಗ್ಲೋ ಮೈಸೂರು ಯುದ್ಧ. ಮೊದಲನೆಯದು ಮದ್ರಾಸ್ ಒಪ್ಪಂದ. ಸೊ ಆಪ್ಷನ್ ಡಿ ಇಸ್ ದ ಕರೆಕ್ಟ್ ಆನ್ಸರ್. ಸೊ 14ನೇ ಕ್ವಶನ್, 2ನೇ ಆಂಗ್ಲೋ ಮೈಸೂರು ಯುದ್ಧಕ್ಕೆ ಬ್ರಿಟಿಷ್ ಯಾವ ಕ್ರಮ ಪ್ರಚೋದನೆ ನೀಡಿತು? ಸಹಾಯಕ ಸೈನ್ಯ ಪದ್ಧತಿಯನ್ನು ಬಲವಂತವಾಗಿ ಹೇರಿತು, ಟಿಪ್ಪು ಸುಲ್ತಾನ್ ಮೇಲೆ ಹಲ್ಲೆ ಮಾಡಿದ್ದು, ಹೈದರ್ ಅಲಿಯನ್ನು ಮದ್ರಾಸ್ನಲ್ಲಿ ಬಂಧಿಸಿದ್ದು, ಹೈದರ್ನ ನಿಯಂತ್ರಣದಲ್ಲಿದ್ದು ಫ್ರೆಂಚ್ ವಸಾಹತುವಾದಂತಹ ಮಹೆಯನ್ನು ವಶಪಡಿಸಿಕೊಂಡಿದ್ದು. ಎದಕ್ಕೆ ಕಾರಣವಾಯಿತು ಅಂತಂದ್ರೆ ಏನ್ ಕಾರಣ ಅಂದ್ರೆ ಹೈದರ್ ಅಲಿ. ಆಪ್ಷನ್ ಡಿ ಇಸ್ ದ ಕರೆಕ್ಟ್ ಆನ್ಸರ್. ಸೊ 15ನೇ ಕ್ವಶನ್, 3ನೇ ಆಂಗ್ಲೋ ಮೈಸೂರು ಯುದ್ಧದ ನಂತರ ನಡೆದಂತಹ ಶ್ರೀರಂಗಪಟ್ಟಣದ ಒಪ್ಪಂದದ ಕಠಿಣ ಷರತ್ತು ಯಾವುದು? ಮೈಸೂರು ರಾಜ್ಯವನ್ನು ಬ್ರಿಟಿಷರಿಗೆ ದಾನ ಮಾಡುವುದು, ಟಿಪ್ಪು ತನ್ನ ಸೈನ್ಯವನ್ನು ಸಂಪೂರ್ಣವಾಗಿ ವಿಸರ್ಜಿಸುವುದು, ಅಥವಾ ತನ್ನ 2 ಮಕ್ಕಳನ್ನು ಬ್ರಿಟಿಷರಿಗೆ ಒತ್ತೆಯಾಗಿ ಇಡುವುದು, ಅಥವಾ ಫ್ರೆಂಚರೊಂದಿಗೆ ಯಾವುದೇ ವಿರಿಸಿಕೊಳ್ಳಬಾರದಂತಹದ್ದು. ಸೊ ಆನ್ಸರ್ ಈಸ್ ಅಂದ್ರೆ ಸಿ ಆಪ್ಷನ್ಸ್, ತನ್ನ 2 ಮಕ್ಕಳನ್ನು ಬ್ರಿಟಿಷರಿಗೆ ಒತ್ತೆಯಾಗಿ ನೀಡುವುದು. ಸೊ ಈ 3ನೇ ಆಂಗ್ಲೋ ಮೈಸೂರು ಯುದ್ಧದಲ್ಲಿ ಶ್ರೀರಂಗಪಟ್ಟಣ ಒಪ್ಪಂದದಲ್ಲಿ 3 ಷರತ್ತುಗಳಿರ್ತಾವೆ. ಅದ್ರೊಳಗೆ 1ನೇ ಷರತ್ತು 2 ಮಕ್ಕಳನ್ನ ಒತ್ತೆಯಾಗಿಡೋದು. ಸೊ 2ನೇ ಷರತ್ತು ಏನಂದ್ರೆ ಅರ್ಧ ರಾಜ್ಯವನ್ನು ಕೊಡುವುದು. 3ನೇ ಷರತ್ತು ಏನಂತಂದ್ರೆ ಸೊ 3 ಕೋಟಿ ರೂಪಾಯಿಗಳನ್ನು ಕೊಡುವುದು. ಸೊ ಇವು 2 ಕೂಡ ಷರತ್ತನ್ನು ನೆನಪಿನಲ್ಲಿ ಇಟ್ಕೊಳ್ಳಿ. ಸೊ 16ನೇ ಕ್ವಶನ್, ಲಾರ್ಡ್ ವೆಲ್ಲೆಸ್ಲಿ ಜಾರಿಗೆ ತಂದಂತಹ ಸಹಾಯಕ ಸೈನ್ಯ ಪದ್ಧತಿಯನ್ನು ಟಿಪ್ಪು ಸುಲ್ತಾನ್ ತಿರಸ್ಕರಿಸಿದಂತಹ ಕಾರಣವೇನು? ಸೊ ಅದು ರಾಜ್ಯದ ಸಾರ್ವಭೌಮತ್ವಕ್ಕೆ ಧಕ್ಕೆ ತರುವಂತಹ ಅಮಾನವೀಯಂತಹ ಷರತ್ತುಗಳನ್ನು ಹೊಂದಿತ್ತು. ಸೊ ಟಿಪ್ಪು ಈಗಾಗಲೇ ಯುದ್ಧವನ್ನು ಗೆದ್ದಿದ್ದನು. ಸೊ ಮರಾಠರು ಟಿಪ್ಪುವಿಗೆ ಬೆಂಬಲ ನೀಡುವ ಭರವಸೆ ಕೊಟ್ಟಿದ್ರು. ಸೊ ಟಿಪ್ಪುವಿಗೆ ಫ್ರೆಂಚರಿಂದ ಅಪಾರ ಸೈನ್ಯ ಸಹಾಯಕ ಸಿಗುತ್ತಿತ್ತು. ಸೊ ಈ ಕ್ವಶನ್ಸ್ಗೆ ಆನ್ಸರು ಎ. ಸೊ ಅದು ರಾಜ್ಯದ ಸಾರ್ವಭೌಮತ್ವಕ್ಕೆ ಧಕ್ಕೆ ನೀಡಿರುವುದರಿಂದ ಸೊ ಅದಕ್ಕೆ ಅವರು ಇದು ಕಾರಣ ಆಗಿತ್ತು. ಸೊ 17ನೇ ಕ್ವಶನ್, ದೊಂಡಿಯಾ ವಾಗ್ನನ್ನು ಜನರು ವಾಗ್ ಎಂದು ಕರೆಯಲು ಕಾರಣವೇನು? ಸೊ ಆತನು ಹುಲಿಯ ಚರ್ಮದ ಉಡುಪನ್ನು ಧರಿಸುತ್ತಿರುವುದನ್ನು, ಅಥವಾ ಆತನ ಶೌರ್ಯ ಮತ್ತು ಪರಾಕ್ರಮದಿಂದ, ಆತನ ಹುಲಿಗಳನ್ನು ಬೇಟೆಯಾಡುವುದರಿಂದ, ಆತನ ಸೈನ್ಯ ಧ್ವಜದಲ್ಲಿ ಹುಲಿಯ ಚಿತ್ರವಿತ್ತು. ಇದಕ್ಕೆ ಅವನು ವಾಗ್ ಅಂತ ಕರೀತಿದ್ರಿಂದ ಆತನ ಶೌರ್ಯ ಮತ್ತು ಪರಾಕ್ರಮವನ್ನು ನೋಡಿ ಆತನನ್ನು ವಾಗ್ ಎಂದು ಕರೀತಿದ್ದರು. ವಾಗ್ ಅಂದ್ರೆ ಹುಲಿ ಅಂತ ಅರ್ಥ. 18ನೇ ಕ್ವಶನ್, ಕಿತ್ತೂರಿನ ರಾಣಿ ಚೆನ್ನಮ್ಮನ ಬ್ರಿಟಿಷರ ವಿರುದ್ಧ ದಂಗೆ ಏಳಲು ತಕ್ಷಣ ಕಾರಣವೇನು? ಕಿತ್ತೂರು ರಾಣಿ ಚೆನ್ನಮ್ಮ ಇದಕ್ಕೆ ಅವರಿಗೆ ದಂಗೆ ಎದ್ರು. ಇದಕ್ಕಂದ್ರೆ ದತ್ತುಪುತ್ರ ಶಿವಲಿಂಗಪ್ಪನಿಗೆ ಹಕ್ಕನ್ನು ನಿರಾಕರಿಸಿ ಕಿತ್ತೂರು ವಶಪಡಿಸಿಕೊಳ್ಳಲು ಪ್ರಯತ್ನಿಸಿದ್ದಕ್ಕೆ. ಸೊ ಬ್ರಿಟಿಷರು ಕಿತ್ತೂರಿನ ದೇವಸ್ಥಾನಗಳನ್ನು ಧ್ವಂಸ ಮಾಡಿತ್ತು, ಸಂಗೊಳ್ಳಿ ರಾಯನನ್ನು ಬಂಧಿಸಿತ್ತು. ಸೊ ರಾಣಿ ಚೆನ್ನಮ್ಮಗಳನ್ನು ರಾಜ್ಯದಿಂದ ಹೊರ ಹಾಕಿದ್ದಕ್ಕೆ. ಯಾವುದಕ್ಕೆ ಅಂದ್ರೆ ಅವು ಆಪ್ಷನ್ ಎ ಕರೆಕ್ಟ್ ಆನ್ಸರ್. ಸೊ 19ನೇ ಕ್ವಶನ್, ಸಂಗೊಳ್ಳಿ ರಾಯನನ್ನು ಬ್ರಿಟಿಷರ ಆಡಳಿತ ಯಂತ್ರವನ್ನು ಕುಸಿಯುವಂತೆ ಮಾಡಲು ರೂಪಿಸಿದಂತ ಯೋಜನೆ ಯಾವುದು? ಸೊ ಬ್ರಿಟಿಷ್ ರಾಣಿಗೆ ಪತ್ರ ಬರೆಯುವುದು, ಬ್ರಿಟಿಷ್ ಅಧಿಕಾರಿಗಳಿಗೆ ವಿಷ ನೀಡುವುದು, ಬ್ರಿಟಿಷ್ ಹಡಗುಗಳನ್ನು ಸಮುದ್ರದಲ್ಲಿ ಮುಳುಗಿಸುವುದು, ತಾಲೂಕು ಕಚೇರಿ ಮತ್ತು ಖಜಾನೆಗಳನ್ನು ಅವರು ಲೂಟಿ ಮಾಡುವುದರಿಂದ. ಸೊ ಆಪ್ಷನ್ ಡಿ ಇಸ್ ದ ಕರೆಕ್ಟ್ ಆನ್ಸರ್. ಸೊ ಅಮರ ಸುಳ್ಳೆ ದಂಗೆಯಲ್ಲಿ ಪುಟ್ಟಬಸಪ್ಪಯ್ಯ ಅವರು ತನ್ನನ್ನು ಏನೆಂದು ಕರೆದುಕೊಂಡು ಜನರನ್ನು ಸಂಘಟಿಸಿದ್ರು? ಮೈಸೂರು ಸಿಂಹ ಅಂತ, ಕಲ್ಯಾಣಿ ಸ್ವಾಮಿ ಪರಂಪರೆ, ಸೊ ಕಿತ್ತೂರು ರಾಜ. ಸೊ ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್. ಸೊ ಸುರಪುರದ ವೆಂಕಟಪ್ಪ ನಾಯಕನ ಆಡಳಿತದ ಮೇಲೆ ನಿಗಾ ಇಡಲು ಬ್ರಿಟಿಷರನ್ನು ನೇಮಿಸಿದಂತಹ ಪೊಲಿಟಿಕಲ್ ಏಜೆಂಟ್ಸ್ ಯಾರು? ಸೊ ಮೆಡೋಸ್ ಟೇಲರ್ ಅವರು, ಮಾರ್ಕಬನ್, ಕ್ಯಾಂಪ್ಬೆಲ್, ಸೊ ಕಲೆಕ್ಟರ್ ಥ್ಯಾಕರೆ. ಸೊ ದ ಆನ್ಸರ್ ಈಸ್ ಮೆಡೋಸ್ ಟೇಲರ್ ಅವರು. ಸೊ 22ನೇ ಕ್ವಶನ್, ಹಲಗಲಿಯ ಬೇಡರು ಬ್ರಿಟಿಷರ ವಿರುದ್ಧ ದಂಗೆಗೆ ಏಳಲು ಮುಖ್ಯವಾದಂತಹ ಕಾನೂನು ಯಾವುದು? ಭೂಕಂದಾಯ ಹೆಚ್ಚಳ ಕಾಯ್ದೆ, ದತ್ತು ಮಕ್ಕಳಿಗೆ ಹಕ್ಕಿಲ್ಲ ನೀತಿ, ಉಪ್ಪಿನ ಸತ್ಯಾಗ್ರಹ ಕಾಯ್ದೆ, ಸಶಸ್ತ್ರ ನಿಷೇಧ ಕಾಯ್ದೆ. ಸೊ ಆನ್ಸರ್ ಈಸ್ ಡಿ. ಹಲಗಲಿ ಬೇಡರು ದಂಗೆಗೆ ಏಳಲು ಕಾರಣ ಸಶಸ್ತ್ರ ನಿಷೇಧ ಕಾಯ್ದೆಯನ್ನು ಮಾಡಿರ್ತಾರಲ್ಲ ಅದಕ್ಕೆ.
ಸೊ 23ನೇ ಕ್ವಶನ್, ಕೊಪ್ಪಳದ ದಂಗೆಯ ನೇತೃತ್ವ ವಹಿಸಿದಂತಹ ಪ್ರಮುಖ ಜಮೀನ್ದಾರು ಯಾರು? ಪುಟ್ಟಬಸಪ್ಪ, ವೆಂಕಟಪ್ಪ ನಾಯಕ, ದೊಂಡಿಯಾವ, ವೀರಪ್ಪ. ಸೊ ಕೊಪ್ಪಳದಲ್ಲಿ ದಂಗೆಯ ನೇತೃತ್ವವನ್ನು ವೀರಪ್ಪ ಅವರು ಹೊಂದಿದ್ರು. ಸೊ 24ನೇ ಕ್ವಶನ್ಸ್, ಸೊ ನಾಲ್ವಡಿ ಕೃಷ್ಣರಾಜ ಒಡೆಯರು ಯಾರ ಬೆಂಬಲದೊಂದಿಗೆ 1909ರಲ್ಲಿ ಬೆಂಗಳೂರಿನಲ್ಲಿ ಭಾರತೀಯ ವಿಜ್ಞಾನ ಸಂಸ್ಥೆಯನ್ನು ಸ್ಥಾಪಿಸಿದರು? ಬ್ರಿಟಿಷ್ ರಾಣಿ ವತಿಯಿಂದನೋ, ಸೊ ಜನಸಾಮಾನ್ಯರ ದೇಣಿಗೆಯಿಂದನೋ, ಸೊ ಟಾಟಾರ್ ಅವರಿಂದನೋ, ಸೊ ಮೈಸೂರು ವಿಶ್ವವಿದ್ಯಾಲಯ ನಿಧಿಯಿಂದನೋ. ಸೊ ಅವರು ಯಾರಿಂದ ಅಂದ್ರೆ ಟಾಟಾರ್ ಅವರ ಬೆಂಬಲದಿಂದ ಸ್ಥಾಪಿಸಿದ್ದಾರೆ. ಸೊ ಮೈಸೂರು ಸಂಸ್ಥಾನದ ಕೊನೆಯ ಅರಸರಾದಂತಹ ಜಯಚಾಮರಾಜ ಒಡೆಯರು ಸ್ವತಂತ್ರಾದ ನಂತರ ವಹಿಸಿದಂತಹ ಹುದ್ದೆ ಯಾವುದು? ಮುಖ್ಯಮಂತ್ರಿ, ದಿವಾನ, ರಾಜ್ಯಪಾಲ, ರಾಜಪ್ರಮುಖ. ಸೊ ಯಾವ್ದಂದ್ರೆ ರಾಜ ಪ್ರಮುಖ. ಆಪ್ಷನ್ ಡಿ ಇಸ್ ದ ಕರೆಕ್ಟ್ ಆನ್ಸರ್. ಸೊ 26ನೇ ಕ್ವಶನ್, ಹೈದರ್ ಅಲಿ ಮತ್ತು ಟಿಪ್ಪು ಸುಲ್ತಾನ್ ಭಾರತೀಯ ಯುದ್ಧ ಇತಿಹಾಸದಲ್ಲಿ ಮೊದಲ ಬಾರಿಗೆ ಏನನ್ನು ಬಳಸಿದ್ರು? ರಾಕೆಟ್ಗಳನ್ನು, ಯುದ್ಧ ನೌಕೆಗಳನ್ನು, ರೈಲುಗಳನ್ನು, ಸೈನ್ಯ ಸಾಗಾಣಿಕೆ, ಸೊ ಏರೋಪ್ಲೇನ್ಗಳನ್ನು. ಸೊ ಮೊದಲನೇ ಬಾರಿಗೆ ಭಾರತದಲ್ಲಿ ಬಳಸಿದ್ದು ರಾಕೆಟ್ಗಳನ್ನು ಬಳಸಿರ್ತಾರೆ ಅವರು. ಸೊ 27ನೇ ಕ್ವಶನ್, ಟಿಪ್ಪು ಸುಲ್ತಾನ್ ಆಳ್ವಿಕೆಯ ಅವಧಿಯಲ್ಲಿ ಎಷ್ಟು ವರ್ಷಗಳಾಗಿತ್ತು? 17, 10, 30, 25. ಸೊ ಎಷ್ಟು ವರ್ಷ ಆಗಿತ್ತು ಅಂತಂದ್ರೆ ಅವರು ಟಿಪ್ಪು ಸುಲ್ತಾನ್ ಅವರು ಆಡಳಿತ ಮಾಡಿದ್ದು 1782ರಿಂದ 1799. ಸೊ ಅದು ವರ್ಷ 17 ವರ್ಷ ಆಗುತ್ತೆ. ಸೊ ಆನ್ಸರ್ ಇಸ್ ಎ ಕರೆಕ್ಟ್. ಸೊ 28ನೇ ಕ್ವಶನ್, ನಾಲ್ವಡಿ ಕೃಷ್ಣರಾಜ ಒಡೆಯರ ಅವಧಿಯಲ್ಲಿ ಸ್ಥಾಪಿತವಾದಂತಹ ಈ ಕೆಳಗಿನ ಯಾವ ಕೈಗಾರಿಕೆಯು ಭದ್ರಾವತಿಯಲ್ಲಿದೆ? ಸಕ್ಕರೆ ಕಾರ್ಖಾನೆ, ಗಂಧದ ಎಣ್ಣೆ ಕಾರ್ಖಾನೆ, ಕಬ್ಬಿಣ ಮತ್ತು ಉಕ್ಕಿನ ಕಾರ್ಖಾನೆ, ಸಾಬೂನು ಕಾರ್ಖಾನೆ. ಸೊ ಇದು ಕಬ್ಬಿಣ ಮತ್ತು ಉಕ್ಕಿನ ಕಾರ್ಖಾನೆ. ಸೊ ಯಾಕಂದ್ರೆ ಈ ಸಕ್ಕರೆ ಕಾರ್ಖಾನೆಯನ್ನು ಮಂಡ್ಯದಲ್ಲಿ ಸ್ಥಾಪಿಸ್ತಾರೆ, ಇದು ಗಂಧದ ಎಣ್ಣೆಯನ್ನು ಎಲ್ಲಿ ಮೈಸೂರೊಳಗೆ ಸ್ಥಾಪಿಸ್ತಾರೆ, ಸಾಬೂನು ಕಾರ್ಖಾನೆಯನ್ನು ಬೆಂಗಳೂರೊಳಗೆ ಸ್ಥಾಪಿಸ್ತಾರೆ. ಸೊ 29ನೇ ಕ್ವಶನ್, ಅಮರ ಸುಳ್ಳೆ ದಂಗೆಯಲ್ಲಿ ದಂಗೆಕೋರರಂತಹ ಸರ್ಕಾರ ಸ್ಥಾಪನೆಯಾದ ನಂತರ ಘೋಷಿಸಿದಂತಹ ಪ್ರಮುಖ ವಿನಾಯಿತಿ ಯಾವುದು? ಎಲ್ಲಾ ಸ್ಥಳಗಳ ಮನ್ನಾ, ತಂಬಾಕು ಮತ್ತು ಉಪ್ಪಿನ ನೀರಿನ ಸುಂಕ ರದ್ದು, ಉಚಿತ ಶಿಕ್ಷಣ ಘೋಷಣೆ ಮತ್ತೆ ಸೈನ್ಯವೇ ಸೇರ್ಪಡೆಯಾದಂತಹ ವಿನಾಯಿತಿ. ಸೊ ಏನಂತಂದ್ರೆ ಏನ್ ವಿನಾಯಿತಿ ಕೊಡ್ತಾರೆ ಅಂತಂದ್ರೆ ತಂಬಾಕು ಮತ್ತು ಉಪ್ಪಿನ ನೀರಿನ ಸುಂಕ ರದ್ದು ಮಾಡಿ ಅಂತ ಹೇಳ್ತಾರೆ ಅವರು. ಸೊ ಲಾಸ್ಟ್ ಕ್ವಶನ್ 30, 1831ರಿಂದ ಹಿಡ್ಕೊಂಡು 1881ರೊಳಗೆ ಸೊ ಈ ಕಾಲಾವಧಿಯಲ್ಲಿ ಮೈಸೂರು ಇತಿಹಾಸವನ್ನು ಏನೆಂದು ಕರೆಯುತ್ತಾರೆ? ಒಡೆಯರ ಸುವರ್ಣ ಯುಗ ಅಂತಾನು, ಕಮಿಷನರುಗಳ ಆಡಳಿತ, ಕ್ರಾಂತಿಯ ಶತಮಾನ, ದಿವಾನರ ಯುಗ. ಏನಂತ ಕರೀತಾರೆ ಅಂದ್ರೆ ಕಮಿಷನರ ಆಡಳಿತ ಅಂತ ಕರೀತಾರೆ. ಸೊ ಇದು 30 ಕ್ವಶನ್ಸ್ ನಾವು ಇವತ್ತು ಸಾಲ್ವ್ ಮಾಡೋಣ. ಇದೇ ರೀತಿ ಡೈಲಿ ಕ್ವಶನ್ಸ್ ನಾವು ಸಾಲ್ವ್ ಮಾಡ್ತಾ ಹೋಗೋಣ. ಸೊ ಈ ವಿಡಿಯೋನ ವಾಚ್ ಮಾಡಿದ್ದಕ್ಕೆ ಧನ್ಯವಾದಗಳು. ಸೊ ಥ್ಯಾಂಕ್ ಯು ಸೋ ಮಚ್.